ಚಳ್ಳಕೆರೆ HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿನ 100ಕ್ಕೂ ಹೆಚ್ಚು ಮರಗಳ ಮರಣ ಹೋಮ ನಡೆದಿದೆ. ಡಿಗ್ರಿ ಕಾಲೇಜು ಕಟ್ಟಡ ಅಂದಕ್ಕಾಗಿ 100 ಮರಗಳನ್ನು ಕಡಿದು ಹಾಕಲಾಗಿದೆ. ಅಭಿವೃದ್ಧಿ ಅಂದರೆ ಮರ ಗಿಡಗಳನ್ನು ಕಡಿಯುವುದಾ ಎನ್ನುವಂತಾಗಿದೆ. ಚಳ್ಳಕೆರೆ ನಗರದ HPPC ಸರ್ಕಾರಿ ಪ್ರಥಮ ದರ್ಜೆ ಸಾವಿರಾರು ಗಿಡಗಳನ್ನು ಬೆಳೆಸಲಾಗಿತ್ತು. ಈ ಕಾಲೇಜಿಗೂ ಗಿಡ ಮರಗಳು ಮೆರುಗು ತಂದಿದ್ದವು. ಕಾಲೇಜು ಆವರಣದಲ್ಲಿ ಬೆಳೆದಿದ್ದ ಬೇವು, ಆಲ, ಹೊಂಗೆ, ಅರಳಿ, ಸಿಗರಿ ಸೇರಿದಂತೆ ಕಾಡು ಜಾತಿಯ ಮರಗಳನ್ನು ಮರಣ ಹೋಮ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿರುವ HPPC ಸರ್ಕಾರಿ ಡಿಗ್ರಿ ಕಾಲೇಜು ಇದಾಗಿದ್ದು, ಸಾವಿರಾರು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿನ ಹಳೆಯ ವಿದ್ಯಾರ್ಥಿಗಳು ಶ್ರಮದಾನದಿಂದ ಬೆಳೆಸಲಾಗಿದ್ದ 100 ಮರಗಳನ್ನು ಕಡಿದು ಮಲಗಿಸಲಾಗಿದೆ. ಚಳ್ಳಕೆರೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ, ಅದರಲ್ಲೂ ಹಳೆಯ ವಿದ್ಯಾರ್ಥಿಗಳು ಬಿಂದಿಗೆಗಳಲ್ಲಿ ಟ್ರ್ಯಾಕ್ಟರ್ ಮೂಲಕ ನೀರು ಹಾಕಿ ಬೆಳೆಸಿದ್ರು. ಮರಗಳು ಕಡಿದು ಹಾಕಿರುವುದರಿಂದ ಪರಿಸರ ಪ್ರೇಮಿಗಳಲ್ಲಿ ತಳಮಳ ಉಂಟಾಗಿದೆ. ಕಾಲೇಜು ಆವರಣದಲ್ಲಿನ ಸುಮಾರು 30 ವರ್ಷಕ್ಕೆ ಹೆಚ್ಚಿನ ಮರ ಗಿಡಗಳಿಗೆ ಕೊಡಲಿ ಪೆಟ್ಟು ನೀಡಿದ್ದಾರೆ. ಕಾಲೇಜು ಒಳಗಡೆ ರಸ್ತೆ ವಿಸ್ತರಣೆ ಮಾಡುವ ಉದ್ದೇಶಕ್ಕೆ ಮರ ಕಡಿಯಲಾಗಿದೆ ಎಂಬ ಸಬೂಬು ಹೇಳಲಾಗುತ್ತಿದ್ದು, ಮರ ಗಿಡಗಳನ್ನು ಕಡಿದು ಹಾಕಿರುವುದರಿಂದ ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಆಕ್ರೋಶ ಹೊರ ಹಾಕಿದ್ದಾರೆ. ಅಲ್ಲಿ ಏನಾಗಿದೆ ಸುಮಾರು 110 ಮರಗಳ ಮಾರಣವನ್ನು ಮಾಡಿದ್ದಾರೆ. ಅದಕ್ಕೆ ಈ ಕುಮ್ಮಕ್ಕು ಕೊಟ್ಟಿರೋಂಥದ್ದು ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಾಗಲಿಂದ ಇಡೀ ಚಳ್ಳಕೆರೆಯಲ್ಲಿ ಪರಿಸರ ನಾಶ ಆಗ್ತಾ ಇದೆ. ಅದನ್ನು ಕೇಳೋಂಥವ್ರು ಯಾರ್ಯಾರೂ ಇಲ್ಲ. ಈ ಮಾರಣ ಹೋಮನ ಏನಕ್ಕೆ ಮಾಡಿದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಅಷ್ಟು ಮರನ ಬೆಳಿಬೇಕಾದಾಗ, ನಾವು ಡಿಗ್ರಿ ಓದಬೇಕಾದಾಗ ಅವನ್ನು ಎಷ್ಟು ಕಷ್ಟ ಬಿದ್ದು ಆ ನೀರು ಟ್ಯಾಂಕ್ಗಳು ತಂದು ಆಗಿನ ಲೆಕ್ಚರ್ಸ್ ಆಗಲಿ ಪ್ರಿನ್ಸಿಪಲ್ಸ್ ಆಗಲಿ ಅವನ್ನ ಎಷ್ಟು ಕಷ್ಟ ಬಿದ್ದು ಬೆಳೆಸಿದ್ದಾರೆ ಅನ್ನೋದು ನಾವು ಕಣ್ಣಾರ ನೋಡಿರೋಂಥದ್ದು. ಅಂಥ ಮರಗಳನ್ನ ಇವರು ಯಾವುದೇ ಒಂದು ನೋಟಿಸ್ ಮಾಡೋದಲ್ಲೇ, ಯಾರಿಗೂ ಒಂದು ಸಾರ್ವಜನಿಕರಿಗೆ ಮಾಹಿತಿ ಕೊಡೋದಲ್ಲೇ, ವಿದ್ಯಾರ್ಥಿಗಳಿಗೆ ಕರೆದಲ್ಲೇ, ಅವರ ಅಭಿಪ್ರಾಯ ಕಾಣದಲ್ಲೇ, ಇಲ್ಲ ಹಳೆಯ ವಿದ್ಯಾರ್ಥಿಗಳನ್ನ ಕರೆದು ಸಲಹೆ ಸೂಚನೆಗಳು ತಗೋದಲ್ಲೇ ಏಕಾಏಕಿ ರಜಾ ದಿನ ಬಂದು ಭಾನುವಾರ ಅಂಥ ಒಂದು 20-22 ವರ್ಷದ ಮರಗಳನ್ನೆಲ್ಲ ಕಡಿದು ಎಲ್ಲ ಒಂಥರ ಬರಡು ಮಾಡೋಗಿದ್ದಾರೆ. ಅದು ಏನಕ್ಕೆ ಮಾಡಿದ್ರೆ ಗೊತ್ತಿಲ್ಲ. ಹಾಗಾಗಿ ಈ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಮತ್ತು ಇಲ್ಲಿ ಕಾರ್ಯನಿರ್ವಹಿಸುವಂಥ ಪ್ರಿನ್ಸಿಪಲ್ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಚಳ್ಳಕೆರೆ ತಾಲೂಕು ಅಧ್ಯಕ್ಷನಾಗಿ ಈ ದಿವಸ ನಾನು FIR ಮಾಡಿಸ್ತೀನಿ ಅವ್ರ ಮೇಲೆ. ಇದನ್ನು ಮುಂದಿನ ಜಿಲ್ಲಾಧಿಕಾರಿಗೆ ತಗೊಂಡೋಗಿ ಅಲ್ಲೇ ನಾನು ಮಾತಾಡ್ತೀನಿ. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ.